Good morning, everyone. So today, the next continuous part, that is types of set. In that, we are going to discuss these concepts. One is empty set, finite and infinite sets, equal sets, equivalent sets, subsets, power set, and universal sets. Go with the discussing the first concept, that is empty set. Empty ಅಂದ್ರೆ ಖಾಲಿ ರೀ, ಖಾಲಿ set. Set means as already know the elements contained in the process. ಈಗ empty set ಅಂದ್ರೆ ಅದನ್ನ ನಾವು no elements, ಇಲ್ಲಿ ಏನು elements indicate ಮಾಡೋಂಗಿಲ್ಲ ರೀ. This is nothing but empty set. ಅದು symbol. And another one is there pi. empty set ಅನ್ನ ಈ ರೀತಿ ಆದರೂ ಇಂಡಿಕೇಟ್ ಮಾಡಬಹುದು, ಈ ರೀತಿ ಆದರೂ ಇಂಡಿಕೇಟ್ ಮಾಡಬಹುದು. ಸೊ ಎಂಪ್ಟಿ ಸೆಟ್ ಈಸ್ ಡಿಫೈನ್ಡ್ ಆಸ್ ನೋ ಎಲಿಮೆಂಟ್ಸ್ ಇನ್ ದ ಸೆಟ್. ಯಾವ ಒಂದು ಎಲಿಮೆಂಟ್ಸು ಇರೋದಿಲ್ಲ, ಅದಕ್ಕೆ ಎಂಪ್ಟಿ ಸೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎ ಸೆಟ್ ಈಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2, ಲೆಸ್ ದ್ಯಾನ್ 3 is there, where x is belongs to n. x belongs to n. n means as you know ನ್ಯಾಚುರಲ್ ನಂಬರ್ಸ್. n ಅಂದ್ರೆ ನ್ಯಾಚುರಲ್ ನಂಬರ್ ಅಂತ ಹೇಳ್ಬೋದೈತಿ. ಬಟ್ ಇಲ್ಲಿ ಏನಿದ್ರಿ x 2 ಕಿಂತ ಗ್ರೇಟರ್ ಐತಿ, 3 ಕಿಂತ ಲೆಸ್ ಐತಿ. So therefore, what are the elements counts which is greater than 2, less than 3? ಈಗ ನ್ಯಾಚುರಲ್ ನಂಬರ್ ಅಂದ್ರೆ ಸ್ಟಾರ್ಟ್ ಆಗೋದು 1 2 3 4 5 ಈ ರೀತಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ 2 ಮತ್ತು 3 ಬಿಟ್ವೀನ್ ಯಾವ ಒಂದು ನ್ಯಾಚುರಲ್ ನಂಬರ್ ಬರೋದಿಲ್ಲ. ಸೊ therefore a is what? an empty set. ಅದನ್ನ empty set ಅಂತ ಇಂಡಿಕೇಟ್ ಮಾಡ್ತೀವಿ. ನೀವು ಪೈ ಆದರೂ ಇಂಡಿಕೇಟ್ ಮಾಡಬಹುದು ಅಥವಾ ಈ ರೀತಿ empty process ಆದರೂ ಇಂಡಿಕೇಟ್ ಮಾಡಬಹುದು. Next, go with the second example. B set is x is such that x square minus 2 is equal to 0 is there, where x is rational number. ಈಗ ಇಲ್ಲಿ x square minus 2 is equal to 0 ಅಂತ ಐತ್ರಿ. ಈಗ x square minus 2 ಅನ್ನೋದನ್ನ ನಾವು ಫ್ಯಾಕ್ಟರೈಸೇಷನ್ ಇಂದ x ರೂಟ್ಸ್ ಕಂಡುಹಿಡಿದಾಗ x square equal to 2 ಆಗುತ್ತೆ. ಆಟೋಮೆಟಿಕಲಿ x becomes what? Square root of 2 ಆಗುತ್ತೆ. Is square root 2 is a rational number? No, it is a irrational number. Already ನೀವು previous ವಿಡಿಯೋನಲ್ಲಿ ಹೇಳಿದ್ವಿ, ರೂಟ್ ಟರ್ಮ್ ಇರ್ಬೋದು ಅಥವಾ ಪೈ ವ್ಯಾಲ್ಯೂ 22/7 ಇರ್ಬೋದು, ಅವೆಲ್ಲ ಇರ್ರಾಷನಲ್ ನಂಬರ್ನಲ್ಲಿ ಬರ್ತಾವೆ. ಅದಕ್ಕೆ ರೂಟ್ 2 is a irrational number, but here they are indicated as rational number. So therefore B is also empty set. Next, go with the discussing the second concept, finite and infinite sets. The finite set is nothing but well collection of objects, well defined object or well collection of objects. ಇಲ್ಲಿ well defined ಇರ್ತಾವೆ, ಅದಕ್ಕೆ ನಾವು finite sets ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ತಗೊಂಡು, W is the set of days of the week. ಒಂದು ವೀಕ್ ಒಳಗೆ ಎಷ್ಟು ಡೇಸ್ ಇರ್ತಾವ ಅಂತ ಆಟೋಮೆಟಿಕ್ ನಾವು ಬರಿಬೋದ್ರಿ ಸೆಟ್ ನಲ್ಲಿ. ಮಂಡೇ, so on, Tuesday, Wednesday, Saturday. Saturday and Sunday. So this way the finite elements are there. Therefore that is called as finite set. So another one is infinite set. Infinite set ಅಂದ್ರೆ ಏನ್ರಿ? A set of points on the infinite sets definition discuss ಮಾಡೋಣ first. Infinite set ಅಂದ್ರೆ ಇದೆ, it is cannot be defined, means ಅಲ್ಲಿ indefinite ಏನಿರ್ತಾವೆ ಆಬ್ಜೆಕ್ಟ್ಸ್ ಇರ್ತಾವೆ ಅಥವಾ ಎಲಿಮೆಂಟ್ಸ್ ಇರ್ತಾವೆ, ಅದನ್ನ indefinite sets ಅಂತ ಕರಿತೀವಿ. indefinite sets ಅಂದ್ರೆ ನೀವು ಒಂದು ಎಕ್ಸಾಂಪಲ್ ತಗೊಂಡ್ರೆ the set of points on line ಒಳಗೆ ಈಗ ಇದರಲ್ಲಿ ಪಾಯಿಂಟ್ಸ್ ಎಷ್ಟು ಇರ್ತಾವೆ ಅಂತೇಳಿ ಕೌಂಟ್ ಮಾಡ್ಲಿಕ್ಕೆ ಆಗುತ್ತಂದ್ರೆ ನೋ. ಸೊ therefore that is a what? Infinite set. ಅದೇ ರೀತಿ all standard sets are infinite set. ಅಂದ್ರೆ standard sets ಅಂದ್ರೆ ಅವ್ರಿ as we discussed in the earlier classes, ಯಾವ್ದು? ಅದು ನ್ಯಾಚುರಲ್ ನಂಬರ್ ಇರ್ಬೋದು, ಅದು ಇಂಟೀಜರ್ಸ್ ಇರ್ಬೋದು, ಅದು ರಿಯಲ್ ನಂಬರ್ಸ್ ಇರ್ಬೋದು. ಇವೆಲ್ಲ ಏನ್ರಿ ಅಂದ್ರೆ ಇನ್ಫೈನೈಟ್ ಸೆಟ್ಸ್ ನಲ್ಲಿ ಬರ್ತಾವೆ. ಹಂಗಂದ್ರೆ ನ್ಯಾಚುರಲ್ ನಂಬರ್ ನೋಡಿ ನಾವು ಬರಿತೀವಿ 1 2 3 and so on. ಇಲ್ಲಿ ಕಂಟಿನ್ಯೂಸ್ ಇರ್ತಿದ್ರೆ ಅದು ಕಂಟಿನ್ಯೂಸ್ ನೀವು ಎಷ್ಟು ಬರೆದಿದ್ರು ಅದು
ಮುಗಿಯೋದಿಲ್ಲ. ಅಂದ್ರೆ 1 2 3 ನ್ಯಾಚುರಲ್ ನಂಬರ್ ಬಂದಾಗ ಅದನ್ನ ಇನ್ಫೈನೈಟ್ ಸೆಟ್ನಲ್ಲಿ ಕನ್ಸಿಡರ್ ಮಾಡಿ. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಅದೇ ರೀತಿ ಇಂಟಿಜರ್ಸ್ ಇರ್ಬೋದು, ರಿಯಲ್ ನಂಬರ್ಸ್. ನೆಕ್ಸ್ಟ್ ಗೋ ವಿತ್ ದ ಈಕ್ವಲ್ ಸೆಟ್ಸ್. ನಾವು ಈಕ್ವಲ್ ಸೆಟ್ಸ್ ಅಂದ್ಕೊಳ್ಳಿ ಎರಡು ಬರ್ತವೆ. ಅಂದ್ರೆ ನಾವು ಎ ಮತ್ತು ಬಿ ತಗೋಬೇಕಾಗುತ್ತೆ. ವೆನ್ ಬೋತ್ ದ ಸೆಟ್ ಎ ಅಂಡ್ ಬಿ ಆರ್ ಈಕ್ವಲ್, ದಟ್ ಈಸ್ ಕಾಲ್ಡ್ ಆಸ್ ಈಕ್ವಲ್ ಸೆಟ್ಸ್. both A and B sets are equal, means every element of A is equal to every element of B. ಅವಾಗ ಅದನ್ನ ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಹಂಗಂದ್ರೆ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡೋದ್ರೆ ಇಲ್ಲಿ set A is A B C D is here, set B is also D A C B. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಂದು ಸೆಟ್ ನಲ್ಲಿ ಎಲಿಮೆಂಟ್ಸ್ ನ ಬೇರೆ ಬೇರೆ ರಿಅರೇಂಜ್ ಮಾಡಿದ್ರು, ಬಟ್ ಅವೇ ಎಲಿಮೆಂಟ್ಸ್ ಎರಡು ಸೈಡ್ ಇದ್ದಾಗ ಆಟೋಮೆಟಿಕ್ಲಿ ಅದು A is equal to B ಆಗುತ್ತೆ. ಈಗ ನೋಡಿ A ಇದೆ, B ಇದೆ, B is there, B is there, C and D. Set A having 4 elements, set B also having 4 elements. Automatically A set is equal to what? B set will be. Understand? Next, go with the second example. C andre ಏನಿದ್ರಲ್ಲ set 1 2 3 and B is nothing but X is such that X is a natural number less than 4 ಇದೆ. Automatically D becomes what? Less than 4 ಅಂದ್ರೆ automatically 1 2 3 ನ ಬರ್ತಾರೆ. So here also C is nothing but 1 2 3. D is also 1 2 3 is there. So therefore C is equal to what? D. So C equal to D becomes equal sets. Next go with the equivalent sets. ಈಗ ಈಕ್ವಲ್ ಸೆಟ್ಸ್ಗೂ ಮತ್ತು ಈಕ್ವಲೆಂಟ್ ಸೆಟ್ಗೂ ಏನು ಡಿಫ್ರೆನ್ಸು ಅಂತೇಳಿ ಕನ್ಫ್ಯೂಷನ್ ಹಾಕಿರ್ಬೋದಲ್ಲ ನಿಮ್ಗೆ. ಸೊ ಅದನ್ನು ಹೇಳ್ತೀನಿ. ಈಗ ಈಕ್ವಲ್ ಸೆಟ್ಸ್ನಲ್ಲಿ ಏನಿದ್ರಿ, ಎಲಿಮೆಂಟ್ಸು ಸೇಮ್ ಇರಬೇಕು, ಅವು ಸೇಮ್ ಆಗಿರ್ಬೇಕು, ಮತ್ತು ಏನಾಗಿರ್ಬೇಕ್ರಿ, ಶಫಲ್ ಆದ್ರೆ ಹಿಡಿದ್ರಿ. ಬಟ್ ಇಲ್ಲೇ ಎಲಿಮೆಂಟ್ಸ್ ಸೇಮ್ ಇದ್ರೆ ಸಾಕು. ಮೀನ್ಸ್ ಇಲ್ಲಿ ಎ ಸೆಟ್ನಲ್ಲಿ ನೋಡ್ರಿ A B C D ಇಲ್ಲಿ 1 2 3 ಐತಿ. ಸೆಟ್ ಎನ್ ಆಫ್ ಎ ಅಂತ ಕರಿತೀವಿ. ಅಂದ್ರೆ ಎಲಿಮೆಂಟ್ಸ್ ಆಫ್ ಸೆಟ್ A is equal to 4 ಅದಾವು. ಎನ್ ಆಫ್ ಬಿ ಅಂತ ಕರಿತೀವಿ. ಎಲಿಮೆಂಟ್ಸ್ ಆಫ್ ಸೆಟ್ B is also 4 elements. ಅವಾಗ ಎರಡು ಈಕ್ವಲ್ ಇದ್ದಾಗ that is called as equivalent sets. Means if two sets having A and B are having equal elements in a set A as well as B, ಅವಾಗ ಏನು ಕರಿತೀವಿ, equivalent set ಅಂತ. Next go with the discussing the subsets. Subset ಅಂದ್ರೆ ಇಲ್ಲಿ every element of A is having in every element of B set. Every element of A set having in the every element of B set, that is called as subsets. Means I will take symbol now. A is a subset of B. ಇದನ್ನ subset ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. A is a subset of B. Now for example I have taken one A is nothing but 1 2 3 is their elements. Similarly B set is having 1 2 3 4 5 is there, but these three elements comes under in the set A itself. So therefore A is a subset of B, not B is a subset of A. But B A subset ಆಗಿಲ್ರಿ. ಈಗ ಏನು B set ನಲ್ಲಿ ಇದ್ದಂತ ಎಲಿಮೆಂಟ್ಸ್ A set ಒಳಗೂ ಅದಾವು, ಅದಕ್ಕೆ ಅದನ್ನ A is a subset of B ಅಂತ ಕರಿತೀವಿ. B is not a subset of A. And here also 1 2 3 ಇವು ಏನದಾವ್ರಿ, ಪ್ರಾಪರ್ ಫಾರ್ಮ್ ಆಗದಾವು. 1 2 3 ಇಲ್ಲೇ ಐತಿ, 1 2 3 ಇಲ್ಲೇ ಐತಿ. ಅದನ್ನ ಏನಂತ ಕರಿಬಹುದು, ಇನ್ನೊಂದು ರೀತಿ ಪ್ರಾಪರ್ ಸಬ್ಸೆಟ್ ಅಂತ ಕರಿಬಹುದು. ಪ್ರಾಪರ್ ಸಬ್ಸೆಟ್ ಅಂತ ಕರಿಬಹುದು. Similarly here the next example is C set is having A E I O U and D set is having A B C D. But here only 4 elements are there, here only vowels are there. So C is what? Not a subset of D. ಇಲ್ಲಿ ಸಬ್ಸೆಟ್ ಆಗಲಿಕ್ಕೆ ಚಾನ್ಸ್ ಇದೆ. ಇಲ್ಲಿ A ಒಂದೇ ಇದೆ, A ಒಂದೇ ಇದೆ, ಹೌದ್ರಿ. ಮತ್ತೆ ಇಲ್ಲಿ ಎಲಿಮೆಂಟ್ಸ್ ಬೇರೆ ಅದಾವ, ಇಲ್ಲಿ ಎಲಿಮೆಂಟ್ಸ್ ಬೇರೆ ಅದಾವ. A ಒಂದ ಕನ್ಸಿಡರ್ ಮಾಡಿದ ಅದನ್ನ ಸಬ್ಸೆಟ್ ಅನ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ C is not a subset of D. ಸೊ ಅದು ಸಬ್ಸೆಟ್ ಆಗಿರ್ಬೋದು, ಸಬ್ಸೆಟ್ ಆಗ್ಲಿಕ್ಕಿಲ್ಲ. ಅದನ್ನ ಈ ರೀತಿ ಇಂಡಿಕೇಟ್ ಮಾಡ್ಬೋದು. ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಪವರ್ ಸೆಟ್. ವಾಟ್ ಈಸ್ ಮೀನ್ ಬೈ ಪವರ್ ಸೆಟ್? ಮೀನ್ಸ್ P of A is 2 raised to n. ಅದನ್ನು ಹೇಳ್ತೀನಿ ಏನಂತ ಹೇಳಿ. ಪವರ್ ಸೆಟ್ ಈಸ್ ನಥಿಂಗ್ ಬಟ್, ಅದನ್ನ ಯಾವಾಗಲೂ P of A ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ, ಅದು ಗೊತ್ತಿರಲಿ. ಪವರ್ ಸೆಟ್ ಈಸ್ ನಥಿಂಗ್ ಬಟ್ ಇಟ್ ಇನ್ಕ್ಲೂಡ್ಸ್
every elements including empty set and set A, that will becomes the power set, and it is always having 2 raised to n. ಒಂದು ಎಕ್ಸಾಂಪಲ್ ನೀವು ತಿಳಿಸ್ತೀನಿ ಪವರ್ ಸೆಟ್ ಎ ಅಂದ್ರೆ ಏನಂತ ಹೇಳಿ. ಯಾಕಂದ್ರೆ ಎಕ್ಸಾಮ್ ಒಳಗೆ ಇದೇ ರೀತಿ ಕೇಳ್ತಾರ, ಎ ಸೆಟ್ ಕೊಡ್ತಾರ, ರೈಟ್ ಆನ್ ದ ಪವರ್ ಸೆಟ್ ಆಫ್ ಎ ಅಂತ ಕೇಳ್ತಾರ. ಸೊ ಅದಕ್ಕೆ ಎ ಸೆಟ್ ಈಸ್ ಹ್ಯಾವಿಂಗ್ 1 2 ನಾವು what is the power set of A now? ಈಗ ಇದ್ರದ ಪವರ್ ಸೆಟ್ ಆಫ್ ಎ ಅಂತ ಹೇಳ್ತೀನಿ. The power set of A becomes, the power set of A includes empty set. ಅದು ಆಲ್ರೆಡಿ ಒಂದು empty set ಇರುತ್ತೆ. ಇದನ್ನ ಬೈ ಅಂತ ಇಂಡಿಕೇಟ್ ಮಾಡ್ಬೋದು ಅಥವಾ ನೀವು ಫ್ಲವರ್ ಬ್ರಾಕೆಟ್ಸ್ ಅನ್ನು ಇಂಡಿಕೇಟ್ ಮಾಡ್ಬೋದು. ಅದೇ ರೀತಿ ಇಂಡಿವಿಜುವಲ್ ಎಲಿಮೆಂಟ್ಸ್ ಅನ್ನು ಇಂಡಿಕೇಟ್ ಮಾಡಬೇಕು. ಅಂಡ್ ಆಲ್ಸೋ ಯು ಹ್ಯಾವ್ ಟು ಇಂಡಿಕೇಟ್ ದ A set also. This becomes the power set of A. ಇಲ್ಲಿ ನೋಡ್ರಿ ಎಂಟಿ ಸೆಟ್ ಇಲ್ಲಿ ಇಂಡಿವಿಜುವಲ್ ಎಲಿಮೆಂಟ್ಸ್ ಸೆಟ್ಸ್ ಅದಾವ ಅಂಡ್ ಆಲ್ಸೋ A set ಇನ್ಕ್ಲೂಡ್ ಆಗಿರ್ತೈತಿ. ದಟ್ ಪರ್ಪಸ್ ದಟ್ ಇಸ್ ಕಾಲ್ಡ್ ಆಸ್ ಪವರ್ ಸೆಟ್ ಆಫ್ A. ಈ ಒಂದು ಎಕ್ಸಾಂಪಲ್ ಈಗ ನಾವು ಹೇಳಿದ್ವಿ, ಈಗ 2n ಅಂತ ಹೇಳಿ ಇಲ್ಲ ಎಷ್ಟು ಎಲಿಮೆಂಟ್ಸ್ ಅದಾವ್ರಿ? n ಅಂದ್ರೆ ಲಾಸ್ಟ್ ಬಂದಿದೆ 2 ಅಲ್ರಿ, 2 ಕೌಂಟ್ ಮಾಡ್ರಿ, 1 2 ಅದಾವ, ಅದಕ್ಕೆ 2 4 ಅಂದ್ರೆ 4 ಎಲಿಮೆಂಟ್ಸ್ ಬರ್ತಾವ ಇನ್ ಪವರ್ ಸೆಟ್. 4 ಎಲಿಮೆಂಟ್ಸ್. ಒಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, 1 2 3 ಅಂತ. ಈ ಪವರ್ ಸೆಟ್ ಆಫ್ A ಏನಂದ್ರೆ n ವ್ಯಾಲ್ಯೂ 3 ಆಗುತ್ತೆ, 2 ಬಿಕಮ್ಸ್ 8 ನಾವು. ಹಂಗಂದ್ರೆ 8 ಎಲಿಮೆಂಟ್ಸ್ ಯಾವ ರೀತಿ ಬರ್ತಾವೆ ಪವರ್ ಸೆಟ್ ಆಫ್ A? ನಾವು ಫಸ್ಟ್ ಯು ಹ್ಯಾವ್ ಟು ರೈಟ್ ಎಂಪ್ಟಿ ಸೆಟ್, ಇದನ್ನ 5 ಅಂತ ಎರಡು ಬರೀಬಹುದು ಅಥವಾ ಕಾಮನ್ ಏನ್ರಿ ಪ್ರಾಸೆಸ್ ಇಂಡಿಕೇಟ್ ಮಾಡ್ಬೋದು. ನೆಕ್ಸ್ಟ್ 1 2 3 ನೆಕ್ಸ್ಟ್ ಇನ್ನು 8 ಎಲಿಮೆಂಟ್ಸ್ ಆಗಬೇಕಂದ್ರೆ ಸಪ್ರೇಟ್ ಆಗಿ 1 2 ಬರೀಬಹುದು. 2 1 ಬರೆದ್ರು ಒಂದೇ, 1 2 ಬರೆದ್ರು ಒಂದೇ ಗೊತ್ತಿರಲಿ. ಅದೇ ರೀತಿ 2 3 3 2 ಆಗಿರ್ಬೋದ್ರಿ ಅದು. ನೆಕ್ಸ್ಟ್ 1 2 ಆದ, 2 3 ಆದ್ರಿ, 1 3 and last one is 1 2. ಈ ಕೌಂಟ್ ಮಾಡ್ರಿ, 1 2 3 4 5 6 7 8. 8 elements comes in the power set of A. And the last concept is universal set. Universal set ಏನಂತ, ಬಟ್ ಇಲ್ಲಿ ನಂಬರ್ ಆಫ್ ಸೆಟ್ಸ್ ಅದಾವ A B C ಅಂತ ಹೇಳಿ. This A B C elements are included in the whole universal set, means all the elements of set A B C having in the set U, that is called as universal set. ಈಗ ನೋಡಿದ್ರಿ 1 2 3 ಇದೆ, the elements are there in the U set. Next 3 5 6 3 5 6 are there. Next 4 7 8 is there, 4 7 8 also is there in the universal set. All 3 set elements having in a one set, that is called as universal set. So this way we were going to discuss the exercise or some more problems in the next video. Thank you. Another concept is there in the in this video only. They are nothing but interval. ಹಂಗಂದ್ರೆ ಇಂಟರ್ವಲ್ಸ್ ಅಂದ್ರೆ ಏನ್ರಿ ಅಂದ್ರೆ, ಈಗ ಅದರಲ್ಲಿ ಓಪನ್ ಇಂಟರ್ವಲ್ ಇರ್ಬೋದು, ಕ್ಲೋಸ್ ಇಂಟರ್ವಲ್ ಇರ್ಬೋದು, ಇನ್ನೊಂದು ರೀತಿ ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್ ಅಂತ ಬರ್ತದೆ. ಸೆಮಿ ಓಪನ್, ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಬರ್ತದೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. So this interval is specially applies for real number. ನೀವು ಯಾವಾಗಲೂ ರಿಯಲ್ ನಂಬರ್ಗೆ ಅಪ್ಲೈ ಮಾಡ್ತಾರೆ. ಸೊ ಹಂಗಂದ್ರೆ ಓಪನ್ ಇಂಟರ್ವಲ್ ಅಂದ್ರೆ ಏನು? ಓಪನ್ ಇಂಟರ್ವಲ್ ಅಂದ್ರೆ ಆಲ್ವೇಸ್ ಕಾಮನ್ ಬ್ರಾಕೆಟ್ ಯೂಸ್ ಮಾಡ್ತಾರೆ. ಏನ್ರಿ? ಕಾಮನ್ ಬ್ರಾಕೆಟ್ ಅನ್ನು ಯೂಸ್ ಮಾಡ್ತಾರೆ, ಗೊತ್ತಿರಲಿ. ಈ ಕಾಮನ್ ಬ್ರಾಕೆಟ್ ನಲ್ಲಿ ನಾ ಎ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಕಾಮನ್ ಬ್ರಾಕೆಟ್ ಎ ಬಿ ಅಂತ ಕನ್ಸಿಡರ್ ಮಾಡಿದಾಗ ಈಗ ಒಂದು ರಿಯಲ್ ಲೈನ್ ಹಾಕ್ತೀವಿ. ರಿಯಲ್ ಲೈನ್ ಅಂದ್ರೆ ಏನಂದ್ರೆ ಅದು ಈಗ ಆಲ್ರೆಡಿ ನಾವು ನಂಬರ್ಸ್ ಏನಿಲ್ಲ, 0 1 2 -1 -2 ಇದೇನ ನಾವು ಎಕ್ಸಸ್ ಹಾಕ್ತೀವಲ್ರಿ, ಎಕ್ಸ್ ಎಕ್ಸಸ್ ಅಂತ ಕರಿತೀವಲ್ಲ, ಅದರ ರಿಯಲ್ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆ ರಿಯಲ್ ನಲ್ಲಿ ರಿಯಲ್ ನಂಬರ್ಸ್ ಇರ್ತಾವೆ.
ಸೊ ಅದೇ ರೀತಿ ಎ ಬಿ ಈಗ ಎ ಬಿ ಇದ್ದಾಗ ಅಲ್ಲಿ ನಾ 2 3 ಅಂತ ಬರೆದೆ, ಓಪನ್ ಇಂಟರ್ವಲ್ಲಿ 2 3 ಅಂತ ಬರೆದೆ ತಿಳ್ಕೊಳ್ಳಿ. ಅಂದ್ರೆ ಏನು ಇಂಡಿಕೇಶನ್ ಆಗುತ್ತೆ ಅಂದ್ರೆ ಈಗ ನಾವು 0 1 2 3 ಅಂತ ಬರೆದ್ರಿ ಇಲ್ಲ, ಇದ್ರದ್ದು ಏನು ಇಂಡಿಕೇಶನ್ ಆಗುತ್ತಂದ್ರೆ ಇದು ಎಂಟಿ ಸರ್ಕಲ್ ಹಾಕ್ಬಿಡ್ರಿ, ಇಲ್ಲಿ ಎಂಟಿ ಸರ್ಕಲ್. ಇನ್ ಬಿಟ್ವೀನ್ 2 3 ಏನು ಬರ್ತಾವಲ್ರಿ ಎಲಿಮೆಂಟ್ಸ್, ಅವಕ್ಕೆ ಏನಂತ ಕರಿತೀವಿ, ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಈಗ ಇನ್ನು ಇದನ್ನ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ತಿಳ್ಕೊಂತೀನಿ. ಇನ್ನೊಂದು ಎಕ್ಸಾಂಪಲ್ ಹೇಳೋಣ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. 4 ಮತ್ತು 8 ಅಂತ ಇದೆ. 4 ಮತ್ತು 8 ಇದ್ದಾಗ ಈಗ ನಾವು ಕಾಮನ್ ಆಗಿ ರಿಯಲ್ ನಂಬರ್ ಹಾಕಿದಾಗ ಏಟ್ ಅಂತ ಬಂದು. ಸೊ ಈ ರೀತಿ ಇದ್ದಾಗ 4 to 8 ಓಪನ್ ಇಂಟರ್ವಲ್ ಇಂಡಿಕೇಟ್ಸ್ ವಾಟ್ ಎವರ್ ದ ನಂಬರ್ಸ್ ಕಮ್ಸ್ ಬಿಟ್ವೀನ್ 4 and 8 is nothing but open interval. ಬಿಟ್ವೀನ್, ನಾಟ್ ಇನ್ಕ್ಲೂಡಿಂಗ್. ಸೊ ಅದಕ್ಕೆ ಇಲ್ಲಿ 4 ನಾವು ಎಂಟಿ ಸರ್ಕಲ್ ಹಾಕ್ತೀವಿ, ನೆನ್ಪಿಟ್ಕೋರಿ, ಎಂಟಿ ಸರ್ಕಲ್ ಅಂದ್ರೆ ಅದು ಬಿಟ್ಟು ಅಂದ್ರೆ ಇನ್ ಬಿಟ್ವೀನ್ 4 and 8 ಅದು ಏನು ಮಾಡ್ಬೇಕು ನೀವು, ಓಪನ್ ಇಂಟರ್ವಲ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಈಗ ಹಂಗಂದ್ರೆ ಈ ಓಪನ್ ಇಂಟರ್ವಲ್ಗೂ ಮತ್ತು ಕ್ಲೋಸ್ ಇಂಟರ್ವಲ್ಗೂ ಏನು ಡಿಫರೆನ್ಸ್ ಅಂತ ಕೇಳ್ತೀವಿ. ಓಪನ್ ಇಂಟರ್ವಲ್ನಲ್ಲಿ ಕಾಮನ್ ಬ್ರಾಕೆಟ್ಸ್ ಇರ್ತಾವೆ, ಕ್ಲೋಸ್ ಇಂಟರ್ವಲ್ನಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇರ್ತಾವೆ. ಓಪನ್ ಇಂಟರ್ವಲ್ನಲ್ಲಿ ಕಾಮನ್ ಬ್ರಾಕೆಟ್ ಇರ್ತಾವೆ, ಕ್ಲೋಸ್ ಇಂಟರ್ವಲ್ನಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇರ್ತಾವೆ. ಹಂಗಂದ್ರೆ ಸೇಮ್ ಥಿಂಗ್ ಈಗ ಏನು ಮಾಡೋದ್ರಿ ನಾವು ಕ್ಲೋಸ್ ಬ್ರಾಕೆಟ್ ಅಂತ ಅಥವಾ ಕ್ಲೋಸ್ ಇಂಟರ್ವಲ್ ಅಂತ ಡಿಸ್ಕಸ್ ಮಾಡೋದು. ಅದೇ ಎಕ್ಸಾಂಪಲ್ ತೊಗೊಂತೀನಿ 4 and 8 ಅಂತ ಹೇಳಿ. ಈಗ ಓಪನ್ ಇಂಟರ್ವಲ್ ಒಳಗೆ ಹೇಳ್ತೀವಲ್ರಿ ಏನು ಬರ್ತಾವೆ ಎಲಿಮೆಂಟ್ಸ್ 5 6 7 ಮಾತ್ರ ಬರ್ತಾವೆ, ಎಕ್ಸೆಪ್ಟ್ 4 and 8 ಇನ್ ಬಿಟ್ವೀನ್ ನಂಬರ್ಸ್ ಏನಿರ್ತಾವೆ ಅವನ್ನ ಓಪನ್ ಇಂಟರ್ವಲ್ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನಾವು ಕ್ಲೋಸ್ ಇಂಟರ್ವಲ್ ಒಳಗೆ ಏನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಸೇಮ್ ರಿಯಲ್ ಲೈನ್ ಇರುತ್ತೆ 4 up to 8 5 6 7 8, but here we are always indicating closed circle. ಇಲ್ಲಿ 4 ಮತ್ತು 8 ಗೆ closed circle indicate ಮಾಡ್ತೀವಿ. This means including 4 and 8 the elements will come, means intervals comes. Including 4 and 8 the intervals comes means ಏನಾಗಿರ್ತೈತ್ರಿ, ಇಲ್ಲಿ ಓಪನ್ ಇಂಟರ್ವಲ್ ನಲ್ಲಿ 5 6 7 ಮಾತ್ರ ಬಂದು ಇನ್ ಬಿಟ್ವೀನ್ ಎಲಿಮೆಂಟ್ಸ್ ಬರ್ತಾವೆ. ಅದೇ ಕ್ಲೋಸ್ ಇಂಟರ್ವಲ್ ನಲ್ಲಿ including means 4 5 6 7 8 also comes. Here in open interval only 5 6 7 comes, but in a closed interval 4 5 6 7 8 also comes. So this way open and closed interval will be indicated. Similarly we go and discuss the third one, that is semi open and semi closed interval. What is semi open and semi closed interval? First discuss about semi open now. In semi open interval, one is what, common bracket, another one is square bracket. One is common bracket, another at B, it is square bracket. So now if you draw a real line, the A is there and B is there, but this is indicated as empty circle, but B indicated as closed circle. In between whatever the values comes, if you have to write, and also including B. I will tell you with one example. Now 2 5 is there. This is semi open interval. Now if you draw a real line, so here comes open circle, here comes closed circle. Means this indicates what, including means except 2 here 3 4 5 becomes the intervals, means elements. So this way you have to indicate the semi open interval.
And the last one, semi-closed interval. So here first comes square bracket, next comes common bracket. That is the thing. Means if you draw a real line A and B, here that is a closed circle and B becomes the open circle. Including A, in between A and B elements is nothing but the semi-closed interval. Going into one example. Three and 7 is there. Here for 3 square bracket, for the 7 common bracket. If you draw a real line, 3, 4, 5, 6, 7 the elements ಆಗ್ತವೆ. 3 ನಲ್ಲಿ ಏನು ಮಾಡಬೇಕು ಏನಂದ್ರೆ including closed circle indicates including, empty circle indicates excluding. Means here the elements comes 3, 4, 5 and 6, not 7, because that is a common bracket. So this way the intervals are specially indicated for real numbers.